ಇನ್ನು ಅನ್ನಭಾಗ್ಯ ಯೋಜನೆಯ ಅಡಿ ಇಷ್ಟು ದಿನ 5 ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡಲಾಗ್ತಾ ಇತ್ತು. ಆದರೆ ಈ ತಿಂಗಳಿನಿಂದ ಹಣದ ಬದಲು ಅಕ್ಕಿಯನ್ನೇ ನೀಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಬಾಕಿ ಇರುವ 3 ತಿಂಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಹಾಕ್ತೀವಿ ಅಂತ ಸಚಿವರು ಘೋಷಿಸಿದ್ದಾರೆ. ಅನ್ನಭಾಗ್ಯದ ಹಣದ ಬದಲಿಗೆ ಅಕ್ಕಿ ವಿತರಣೆ ಈ ತಿಂಗಳಿನಿಂದಲೇ ಸಿಗಲಿದೆ 10 ಕೆಜಿ ಅಕ್ಕಿ. ಅನ್ನಭಾಗ್ಯ ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಜಾರಿ ಮಾಡಿದ ಮಹತ್ವದ ಯೋಜನೆ. ಈ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಪಂಚ ಗ್ಯಾರಂಟಿ ಜೊತೆಗೆ ಅನ್ನಭಾಗ್ಯವನ್ನು ಸಿದ್ದರಾಮಯ್ಯ ಮುಂದುವರಿಸಿದ್ರು. ಈ ಯೋಜನೆಯಡಿ 10 ಕೆಜಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ವಿತರಿಸಲು ಸರ್ಕಾರ ಮುಂದಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ತಿಕ್ಕಾಟದಿಂದ 10 ಕೆಜಿ ಬದಲಿಗೆ ಕೇವಲ 5 ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಿದೆ. ಇನ್ನುಳಿದ 5 ಕೆಜಿ ಅಕ್ಕಿ ಬದಲಿಗೆ 170 ರೂಪಾಯಿ ಹಣ ಬ್ಯಾಂಕ್ ಖಾತೆಗಳಿಗೆ ಹಾಕಲಾಗ್ತಿತ್ತು. ಆದರೆ ಕಳೆದ 5-6 ತಿಂಗಳಿನಿಂದ ಫಲಾನುಭವಿಗಳ ಖಾತೆಗೆ ಬೀಳ್ತಿದ್ದ 170 ರೂಪಾಯಿ ಹಣವು ಸ್ಥಗಿತಗೊಂಡಿತ್ತು. ಹೀಗಾಗಿ ರಾಜ್ಯದಾದ್ಯಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ಗೃಹಲಕ್ಷ್ಮಿ ಹಣದ ಜೊತೆಗೆ ಅನ್ನಭಾಗ್ಯದ ಹಣವು ಸಿಕ್ತಿಲ್ಲ ಅಂತ ಅಳಲು ತೋಡಿಕೊಳ್ತಿದ್ರು. ಈ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡಿ ಅನ್ನಭಾಗ್ಯ ಫಲಾನುಭವಿಗಳ ನೋವನ್ನ ಸರ್ಕಾರದ ಮುಂದಿಟ್ಟಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಆಹಾರ ಸಚಿವ KH ಮುನಿಯಪ್ಪ ಇಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇನ್ಮುಂದೆ ಅನ್ನಭಾಗ್ಯದ ಹಣದ ಬದಲು ಅಕ್ಕಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ತಿಂಗಳಿನಿಂದಲೇ ಹಣದ ಬದಲು ಅಕ್ಕಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ತಡ ಆಯಿತು, ಆದರೆ ಕೇಂದ್ರ ಸರ್ಕಾರ ಇದ್ದೂ ಕೊಡಲಿಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರೇ ಮಂತ್ರಿ ಬಂದಿದ್ದಾನೆ, ಅವರು ಕೊಡೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 2 ವರ್ಷ ಕೊಡಬೇಕಂತ ಹೇಳಿದ್ರು ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಕ್ಕಿಯನ್ನು ಈ ತಿಂಗಳಿಂದಾನೇ ಕೊಡ್ತೀವಿ. ಮಾತು ಮುಂದುವರಿಸಿದ KH ಮುನಿಯಪ್ಪ, ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳವರೆಗೆ BPL ಕಾರ್ಡ್ದಾರರಿಗೆ ನಾವು ಘೋಷಿಸಿದಂತೆ DBT ಮೂಲಕ ಹಣ ನೀಡುತ್ತೇವೆ. ಇದೀಗ ಅಕ್ಕಿ ಕೊಡಲು ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಕೇಂದ್ರ ಸರ್ಕಾರ ಎಲ್ಲಿವರೆಗೆ ಅಕ್ಕಿ ಪೂರೈಕೆ ಮಾಡುತ್ತಾರೋ ಅಲ್ಲಿವರೆಗೂ ನಾವು ಕಾರ್ಡ್ದಾರರಿಗೆ ಪೂರ್ತಿ ಅಕ್ಕಿ ಕೊಡುತ್ತೇವೆ ಎಂದಿದ್ದಾರೆ. ಫೆಬ್ರವರಿಯಿಂದ ನಾವು ಅವರು ಜೂನ್ ತನಕ ಅಂತ ಹೇಳಿದ್ದಾರೆ. ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ, ನಮಗೆ ಪ್ರತಿ ವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಟನ್ನುಗಳು ಬೇಕಾಗ್ತದೆ, ಅಷ್ಟನ್ನು ಕೊಡಬೇಕು. ಸುಮಾರು 4,50,00,000 ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ. ಕೊಡ್ತೀವಿ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಮೊದಲು 1 ಕೆಜಿ ಅಕ್ಕಿಗೆ 28 ರೂಪಾಯಿಗೆ ನಿಗದಿಪಡಿಸಿತ್ತು. ಅದಾದ ಬಳಿಕ ಕೇಂದ್ರ ಸರ್ಕಾರ ಜನವರಿ ತಿಂಗಳಿನಲ್ಲಿ ಪ್ರತಿ ಕೆಜಿಗೆ 22 ರೂಪಾಯಿ 50 ಪೈಸೆಯಂತೆ ಕೊಡಲು ನಿರ್ಧರಿಸಿದೆ. ತಿಂಗಳಿಗೆ 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕತೆ ಇದೆ. ಅದರಂತೆ ವಾರ್ಷಿಕವಾಗಿ 27.48 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗುತ್ತದೆ. ಆ ಅಕ್ಕಿಯನ್ನ ಕೊಡಲು ಕೇಂದ್ರ ಒಪ್ಪಿದೆ. ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ ಅಕ್ಕಿ ಖರೀದಿ ಮಾಡೋದ್ರಿಂದ 22 ರೂಪಾಯಿಗೆ ಸಿಗುತ್ತೆ. ಸಾರಿಗೆ ವೆಚ್ಚ ಸೇರಿ 25 ರೂಪಾಯಿ ವೆಚ್ಚವಾಗುತ್ತೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ಕೆಜಿಗೆ 9 ರೂಪಾಯಿ ಉಳಿತಾಯವಾಗಲಿದ್ದು ಒಟ್ಟಾರೆ ಸುಮಾರು 150 ಕೋಟಿ ಸರ್ಕಾರಕ್ಕೆ ಉಳಿತಾಯವಾಗಲಿದೆ. ಸುನೀಲ್, ಟಿವಿ9, ಬೆಂಗಳೂರು.